ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಆಲ್ ಇನ್ ಒನ್ ಲಾಗ್ಗೆ ಎಲ್ರಿಗೂ ಸ್ವಾಗತ. ಯಾರೆಲ್ಲ ನನ್ನ ಒಂದು ಚಾನಲ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ನಿಮಗೆ ಏನಾದರೂ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸು ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ತುಂಬ ಕೆಲವರು ಈ ಒಂದು ಮಡಿಕೆಯಲ್ಲಿ ಯಾವ ರೀತಿ ಅಡುಗೆ ಮಾಡೋದು ಮತ್ತು ಅದು ಮಡಿಕೆಯನ್ನು ಇಟ್ಟರೆ ಬಿಸಿಯಾಗಿ ಅದು ಹೊಡೆಯೋ ಚಾನ್ಸಸ್ ಇರುತ್ತೆ ಅನ್ನೋ ಒಂದು ಭಯದಿಂದ ಕೆಲವರು ಇದನ್ನು ಯೂಸ್ ಮಾಡೋದಿಲ್ಲ. ಸೊ ಅದನ್ನ ಯಾವ ರೀತಿ ಪಳಗಿಸಿ ಯೂಸ್ ಮಾಡೋದು ಅಂತ ನಿಮಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡ್ದಲೇ ನನ್ನ ವಿಡಿಯೋನ ಕೊನೆಯವರೆಗೂ ನೋಡಿ. ಸೊ ಯಾವ ರೀತಿ ಇದನ್ನು ಪಳಗಿಸಿ ಅಡುಗೆ ಮಾಡ್ಬೋದು ಮತ್ತು ಯಾವ ಥರ ಆ ಒಂದು ಮಡಿಕೆಯನ್ನು ಅಂದರೆ ಗ್ಯಾಸ್ ಸ್ಟವ್ ಮೇಲೆ ಯೂಸ್ ಮಾಡೋವಂಥದ್ದು ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ನಾನಿಲ್ಲಿ ಮಡಿಕೆನ ತೊಗೊಳಕ್ಕೆ ಅಂತ ಹೇಳಿ ಆಲ್ರೆಡಿ ನನ್ನ ಹಿಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ. ಇಲ್ಲಿ ನಾನು ಮಡಿಕೆ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಸೊ ನಿಮಗೆ ಕೆಳಗಡೆ ಬೇಸ್ ಬಂದು ಸ್ವಲ್ಪ ತುಂಬ ತೆಳು ಇರಬಾರ್ದು, ಸ್ವಲ್ಪ ಗಟ್ಟಿಯಾಗಿ ಮಂದವಾಗಿ ಇರಬೇಕು. ಸೊ ನೋಡಿಕೊಂಡು ನೀವು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ತುಂಬ ತಳ ಬಂದು ತುಂಬ ತೆಳು ಇರುತ್ತೆ. ಸೊ ಅಂಥವು ಮಡಿಕೆ ಬೇಗ ಹೊಡೆಯುವಂಥ ಚಾನ್ಸಸ್ ಇರುತ್ತೆ. ಸೊ ತಳ ಬಂದು ಸ್ವಲ್ಪ ಮಂದ ಗಟ್ಟಿಯಾಗಿ ಇರಬೇಕು. ಸೊ ಎಲ್ಲ ಮಡಿಕೆಯಲ್ಲೂ ಈ ರೀತಿ ಬಂದಿರೋದಿಲ್ಲ. ಸೊ ನೀವು ನೋಡಿ ತೊಗೊಳ್ಬೇಕಾದ್ರೆ ಸೊ ಕೆಲವೊಂದು ಅನ್ನದ ಪಾತ್ರೆ ಆಗಿರ್ಬೋದು, ಈ ಒಂದು ಬಾಣಲಿ ಟೈಪಲ್ಲಿರೋ ಅಂಥ ಪಾತ್ರೆಗಳಾಗಿರ್ಬೋದು. ಸೊ ಈ ಬೀದಿಯಲ್ಲಿ ಈ ಥರ ಎಲ್ಲ ಇಟ್ಕೊಂಡಿರ್ತಾರೆ. ಸೊ ಕೆಲವೊಂದು ನೋಡ್ಕೊಂಡು ತೊಗೊಳ್ಳಿ. ಮತ್ತು ಕೆಲವೊಂದು ಹಾಲು ಕಾಯಿಸೋ ಅಂಥ ಪಾತ್ರೆಗಳು, ಅದ್ರ ತಳ ಬಂದು ಸ್ವಲ್ಪ ಥಿಕ್ನೆಸ್ ಆಗಿದ್ರೆ ಚೆನ್ನಾಗಿ ಇರುತ್ತೆ, ಯಾವುದೇ ಕಾರಣಕ್ಕೂ ಹೊಡೆಯೋ ಚಾನ್ಸಸ್ ಇರೋದಿಲ್ಲ. ತಳ ತುಂಬ ತೆಳುವಾಗಿದ್ದರೆ ಅದು ಬೇಗ ಹೊಡೆದೋಗೋ ಚಾನ್ಸಸ್ಸು ಇರುತ್ತೆ. ಸೊ ನೀವು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ಆಯ್ಕೆ ಮಾಡಿಕೊಂಡ್ರೆ ಒಳ್ಳೆಯದು. ಸೊ ನೀವು ಕೆಲವರು ನಿಮಗೇನಾದರೂ ನಿಮ್ಮ ನಿಯರ್ ಬೈ ಏನಾದರೂ ಈ ರೀತಿ ಮಡಿಕೆ ಪಾಟ್ಸ್ನೆಲ್ಲ ಮಾರೋ ಅಂಥ ಒಂದು ಅಂಗಡಿಗಳೇ ಇರುತ್ತೆ ಸಪ್ರೇಟಾಗಿ. ಆ ಥರ ಹಳ್ಳಿಗಳ ಕಡೆ ಸೈಡ್ ಹೋದರೆ ನಿಮಗೆ ಈ ಥರ ಮಡಿಕೆ ಪಾಟ್ಸು ಮಾಡೋ ಅಂಥ ಒಂದು ಕೆಲವೊಂದು ಹಳ್ಳಿಗಳೆಲ್ಲ ಕಡೆ ಇರುತ್ತೆ. ಸೊ ಮಾರ್ಕೆಟ್ಗಳಲ್ಲಿ ಎಲ್ಲ ಇರುತ್ತೆ. ನಾನು ಯೂಶ್ವಲಿ ನಮ್ಮ ಕಡೆ ಸೈಡ್ ಬಂದರೆ ನಿಮಗೆ ಮಾಗಡಿ ಸರೌಂಡಿಂಗ್ಸಲ್ಲೆಲ್ಲ ಹೋದರೆ ಈ ಥರ ಮಡಿಕೆ ಪಾಟ್ಗಳು ನಿಮಗೆ ಚೆನ್ನಾಗಿರೋ ಸಿಗುತ್ತೆ. ಅಲ್ಲೆಲ್ಲ ಸ್ವಲ್ಪ ಈ ಒಂದು ಮಡಿಕೆ ಪಾಟ್ಗಳನ್ನ ತುಂಬಾ ಮಾಡಿ ಸೇಲ್ ಮಾಡ್ತಾರೆ. ಸೊ ನೀವೇನಾದರೂ ಹೋದರೆ ಆ ಕಡೆ ಸೈಡ್ ತೊಗೊಂಡು ಬನ್ನಿ. ಸೊ ನಮಗೆ ನಿಯರ್ ಬೈ ಇರೋದನ್ನ ನಾನು ಹೇಳ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ, ನಾನು ಯಾವುದು ಮನೆಗೆ ತೊಗೊಂಡು ಬಂದಿದ್ನಲ್ಲ ಈ ಒಂದು ಮಡಿಕೆನ ಈ ರೀತಿ ನಾನು ನೀರಲ್ಲಿ ಒಂದು ದಿವಸ ಫುಲ್ಲು ನೆನೆಸಿ ಇಟ್ಟಿದ್ದೀನಿ. ಸೊ ಇನ್ನು ನೋಡಿ, ಈ ಥರ ನೆನೆ ಹಾಕಿ ಇಡಬೇಕು. ಸೊ ಒಂದು ದಿವಸ ಫುಲ್ಲು ಅದು ಓವರ್ ನೈಟ್ ಫುಲ್ಲು ನೆನಿಬೇಕು. ತುಂಬ ಚೆನ್ನಾಗಿ ನೆಂದಷ್ಟು ಮಡಿಕೆ ಅದನ್ನು ನಾವು ಒಂದು ಅಡುಗೆ ಮಾಡೋದಕ್ಕೆ ತುಂಬಾ ಈಸಿಯಾಗಿರುತ್ತೆ. ಮತ್ತು ನೋಡಿ, ಇದು ನಾನು ಯಾವ ಥರ ನೀರೆಲ್ಲ ಹಾಕಿ ಇಡ್ತಾಯಿದ್ದೀನಿ ಅಂತ ಹೇಳಿ. ಸೊ ನಾನು ಇದನ್ನು ತಮಗೇನು ಸಹ ತೊಗೊಂಡು ಬಂದಿದ್ದೆ. ಮತ್ತು ಸಾಂಬಾರು ಮಾಡೋದಕ್ಕೆ, ಹಾಲು ಕಾಯಿಸೋದಕ್ಕೆ ಮತ್ತು ಬಾಣಲಿ ಅದ್ರ ಮೇಲಿರ್ತಕ್ಕಂಥ ಲಿಡ್ಡನ್ನು ಸಹ ನಾನು ನೋಡಿ ಈ ಥರ ನೀರಲ್ಲಿ ಹಾಕಿ ಒಂದು ದಿವಸ ಫುಲ್ಲು ನಾನು ನೆನೆಯೋದಕ್ಕೆ ಬಿಡ್ತೇನೆ. ಸೊ ನಂತರ ಇದನ್ನು ನಾನು ಡೈರೆಕ್ಟಾಗಿ ನಾನು ಬಿಸಿ ಮಾಡೋದಕ್ಕೆ ಇಡೋದಿಲ್ಲ. ಸ್ವಲ್ಪ ನೀರು ಹಾಕಿ ಅದು ಬಿಸಿ ಆದಮೇಲೆ ಆ ನೀರನ್ನು ಚೆಲ್ಲಿ ನಂತರ ಇದನ್ನು ನಾನು ಸಾಂಬಾರಿಗೆ, ರೈಸ್ಗೆ ಆ ರೀತಿ ಯೂಸ್ ಮಾಡ್ಕೊಳ್ತೀನಿ. ಸೊ ನೋಡಿ, ಡೈರೆಕ್ಟಾಗಿ ನೀವು ಯೂಸ್ ಹೋದರೆ ಅದೇನಾಗುತ್ತೆ, ಹೊಡೆಯೋ ಚಾನ್ಸಸ್ ಇರುತ್ತೆ. ಸೊ ನಂತರ ಇನ್ನೊಂದು ಟಿಪ್ಸ್ ಹೇಳ್ಕೊಡ್ತಿದ್ದೀನಿ. ಸೊ ನೋಡಿ, ಇದು ಅಕ್ಕಿ ಹಿಟ್ಟನ್ನ ಈ ರೀತಿ ನೀರು ಹಾಕಿ ಕದಡಿ ನಂತರ ಇದನ್ನು ಫುಲ್ಲು ಸುತ್ತ ಅದಕ್ಕೆ ಸ್ಪ್ರೆಡ್ ಮಾಡಿ. ಸೊ ಇದು ಅಕ್ಕಿ ಗಂಜಿ ಮಾಡ್ತೀವಲ್ಲ, ಸೊ ಆ ರೀತಿ ಸ್ವಲ್ಪ ಇದನ್ನು ಚೆನ್ನಾಗಿ ಸಣ್ಣ ಹುರಿಯಲ್ಲಿ ಬಿಸಿ ಮಾಡಿ ಆ ಒಂದು ಅಕ್ಕಿ ಗಂಜಿಯಿಂದ ನೀವು ಈ ಒಂದು ಮಡಿಕೆಯನ್ನು ಕೂಡ ನೀವು ಪಳಗಿಸ್ಬೋದು. ಸೊ ಫಸ್ಟು ಒಂದೇ ಸಾರಿ ನೀವು ಈ ಒಂದು ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಒಗ್ಗರಣೆ ಹಾಕೋದಕ್ಕೆ ಅಂತ ಹೋದರೆ ಒಡೆಯೋ ಚಾನ್ಸಸ್ಸು ಇರುತ್ತೆ. ಸೊ ಹಾಗಾಗಿ ದಯವಿಟ್ಟು ಆ ರೀತಿ ಮಾಡಬೇಡಿ. ಈ ರೀತಿ ಅಕ್ಕಿ ನೀರೆಲ್ಲ ಹಾಕಿ ಅದನ್ನು ಚೆನ್ನಾಗಿ ಕುದಿ ಬಂದಮೇಲೆ ನೀವು ಅದನ್ನು ನೆಕ್ಸ್ಟ್ ಡೇಗೆ ಅದನ್ನು ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ. ಸೊ ನಂತರ ಇನ್ನೊಂದು ಟಿಪ್ಸ್ನ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ನೋಡಿ, ಈ ಥರ ಒಂದು ಸುಣ್ಣ ಬರುತ್ತಲ್ಲ, ನಾವು ಎಲೆಡಿಕೆಗೆಲ್ಲ ಹಾಕ್ಕೊಳ್ತೀವಲ್ಲ ಸುಣ್ಣ, ಆ ರೀತಿ ಸುಣ್ಣನ ನೋಡಿ, ಇದು ತುಂಬ ತೆಳುಗಿದೆ, ಹಾಗಾಗಿ ಸ್ವಲ್ಪ ಸ್ಕ್ರ್ಯಾಚ್ ಥರ ಆಗಿದೆ. ಸೊ ಅದಕ್ಕೆ ನಾನು ಇದಕ್ಕೆ ಸುಣ್ಣನ ಹಚ್ಚಿ ಇದನ್ನು ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿ ಇಡೋಣ. ನಂತರ ಇದನ್ನು ಯೂಸ್ ಮಾಡಿದ್ರೆ
ನಿಮಗೆ ಯಾವುದೇ ಕಾರಣಕ್ಕೂ ಹೊಡೆಯೋ ಚಾನ್ಸಸ್ಸು ಇರಲ್ಲ. ಸೊ ನೀವು ಆದಷ್ಟು ನೀವು ಮಡಿಕೆನ ಯೂಸ್ ಮಾಡಬೇಕಾದ್ರೆ ಡೈರೆಕ್ಟಾಗಿ ತುಂಬ ಜಾಸ್ತಿ ಐ ಫ್ಲೇಮಲ್ಲಿ ಯೂಸ್ ಮಾಡಬೇಡಿ. ಸ್ವಲ್ಪ ಸಣ್ಣ ಉರಿಯಲ್ಲಿ ನೀವು ಒಗ್ಗರಣೆ ಹಾಕ್ಕೊಳ್ತಾ ಬನ್ನಿ. ಸೊ ಅದೇ ಆಟೋಮೆಟಿಕ್ ನಿಮಗೆ ಅದೇ ಒಂದು ನಿಮಗೆ ಅಂದರೆ ಪಳಗಿಸೋದು ಅಂತ ಹೇಳ್ತೀವಲ್ಲ, ಸೊ ಆ ರೀತಿ ಅದು ನಮಗೆ ದಿನೇ ಅದೇ ನಮಗೆ ರೂಢಿ ಆಗಿಬಿಡುತ್ತೆ. ಸೊ ಆದಷ್ಟು ಮಡಿಕೆಯಲ್ಲಿ ಮಾಡಬೇಕಾದ್ರೆ ಜಾಸ್ತಿ ಜೋರಾಗಿ ಸೌಟನ್ನು ತಿರುಗಿಸೋದಾಗಲಿ ಎಲ್ಲ ಮಾಡಬಾರ್ದು. ತುಂಬಾ ಸೂಕ್ಷ್ಮವಾಗಿ ಮತ್ತು ತುಂಬಾ ನಿಧಾನಕ್ಕೆ ಮಾಡಬೇಕು. ಇದಕ್ಕೆ ಅದರದ್ದೇ ಆದ ಪೇಷನ್ಸಿಂದ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಹೊಡೆಯೋದಿಲ್ಲ. ಸೊ ನೋಡಿ, ನಾನು ಆಯಿಲೆಲ್ಲ ಹಾಕಿ ಇದರೊಳಗೆ ಸಾಂಬಾರು ಮಾಡೋದಾಗಿರ್ಬೋದು ಎಲ್ಲನೂ ಮಾಡ್ತೀನಿ. ಫಸ್ಟು ನೀವು ಮಾಡಬೇಕಾದ್ರೆ ಮೊದಲನೇ ಸಾರಿ ಐ ಫ್ಲೇಮಲ್ಲಿ ಯಾವುದೇ ಕಾರಣಕ್ಕೂ ಇಡೋಕ್ಕೆ ಹೋಗ್ಬಿಡಿ, ಲೋ ಫ್ಲೇಮಲ್ಲಿ ಇಡಿ. ಸೊ ಕೆಲವರೆಲ್ಲ ತುಂಬಾ ಕೇಳ್ತಾರೆ, ಮಡಿಕೆಯಲ್ಲಿ ಮಾಡೋದ್ರಿಂದ ಪ್ರಾಬ್ಲಮ್ಸ್ ಆಗಿಬಿಡುತ್ತೆ ಅನ್ನೋ ಭಯನೂ ಕೆಲವ್ರಿಗಿರುತ್ತೆ. ಸೊ ಅದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ನಾನು ಹೇಳಿರೋಂಥ ಟಿಪ್ಸ್ನ ಫಾಲೋ ಮಾಡಿ. ಮತ್ತು ಎಸ್ಪೆಷಲಿ ನಾನು ತುಂಬಾ ಹೊತ್ತಾಗಿ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿ ಮಾಡಬೇಡಿ. ಸೊ ನೀವು ಮೊದಲನೇ ಸರಿ ಮಾಡೋರಾಗಿದ್ದರೆ ನಿಮಗೆ ತಿಳ್ಕೊಂಡು ಆಮೇಲೆ ನೀವು ಯೂಸ್ ಮಾಡಿ. ಐ ಫ್ಲೇಮಲ್ಲಿ ಮಾಡೋಕ್ಕೆ ಹೋದರೆ ಹೊಡೆಯೋ ಚಾನ್ಸಸ್ ಇರುತ್ತೆ. ಆದಷ್ಟು ನೀವು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ತಳದ ಭಾಗ ಬಂದು ಸ್ವಲ್ಪ ಮಂದವಾಗಿ ತಿಕ್ಕಾಗಿದ್ದರೆ ಒಳ್ಳೆಯದು ಅಂತಲೇ ಹೇಳ್ತಾ ಇವತ್ತು. ಸೊ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಕಮೆಂಟ್ಸ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.